ಹಾಯ್ ಫ್ರೆಂಡ್ಸ್, ಚಾಣಕ್ಯ ನೀತಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಪತಿ ಪತ್ನಿ ಸಂಬಂಧ ಗಟ್ಟಿಯಾಗಿರಬೇಕೆಂದರೆ ಹೀಗೆ ಮಾಡಿ ಎನ್ನುತ್ತಾರೆ ಚಾಣಕ್ಯ. ಬನ್ನಿ ನೋಡೋಣ. ಆಚಾರ್ಯ ಚಾಣಕ್ಯರು ಪತಿ ಪತ್ನಿ ಸಂಬಂಧದ ಕುರಿತು ತಮ್ಮ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಪತಿ ಪತ್ನಿ ಹೀಗಿದ್ದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ ಎಂಬುದನ್ನು ನಾವು ಚಾಣಕ್ಯ ನೀತಿಯಿಂದ ತಿಳಿದುಕೊಳ್ಳಬಹುದು. ಚಾಣಕ್ಯರ ಪ್ರಕಾರ ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ನಾವು ಏನು ಮಾಡಬೇಕು? ಆಚಾರ್ಯ ಚಾಣಕ್ಯರ ಚಾಣಕ್ಯ ನೀತಿಯು ಹೆಚ್ಚು ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವ ನೀತಿಶಾಸ್ತ್ರವಾಗಿದೆ. ಈ ನೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಉಪಯುಕ್ತವಾಗಿದೆ. ಆಚಾರ್ಯ ಚಾಣಕ್ಯರು ಭಾರತೀಯ ಇತಿಹಾಸದಲ್ಲಿ ಯಶಸ್ವಿ ಅರ್ಥಶಾಸ್ತ್ರಜ್ಞ, ಶಿಕ್ಷಣ ತಜ್ಞ, ಸಲಹೆಗಾರ, ತತ್ವಜ್ಞಾನಿ, ರಾಜತಾಂತ್ರಿಕ ಮತ್ತು ರಾಜಕಾರಣಿ. ಚಾಣಕ್ಯರ ನೀತಿಗಳನ್ನು ಜೀವನದ ಕನ್ನಡಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದಲೇ ಚಾಣಕ್ಯರ ಮಾತುಗಳನ್ನು ಅಳವಡಿಸಿಕೊಂಡವನು ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ ಮತ್ತು ಪ್ರತಿಯೊಂದು ಸಂಬಂಧವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಚಾಣಕ್ಯರು ಪತಿ ಪತ್ನಿಯರ ಸಂಬಂಧದ ಕುರಿತು ಕೂಡ ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ. ಅವುಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲನೆಯದಾಗಿ ಪರಸ್ಪರ ಗೌರವ. ಪತಿ ಪತ್ನಿ ಎನ್ನುವ ಪವಿತ್ರ ಸಂಬಂಧದಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ಇಬ್ಬರ ನಡುವೆ ವಯಸ್ಸಿನ ವ್ಯತ್ಯಾಸ ಎನ್ನುವುದು ಎಷ್ಟೇ ಇರಲಿ, ಒಬ್ಬರನ್ನೊಬ್ಬರು ಪರಸ್ಪರ ಗೌರವಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ. ಏಕೆಂದರೆ ಗೌರವ ಇರುವ ಸಂಬಂಧ ಅತ್ಯಂತ ಸುಂದರವಾಗಿರುತ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ಸಂಬಂಧವು ಗಟ್ಟಿಯಾಗಿರುತ್ತದೆ. ಇನ್ನು ಅಹಂಕಾರವನ್ನ ತ್ಯಜಿಸಿ. ಗಂಡ ಮತ್ತು ಹೆಂಡತಿ ಯಾವಾಗಲೂ ಕೆಲಸವನ್ನು ಜೊತೆಯಾಗಿ ಕುಳಿತು ಪೂರ್ಣಗೊಳಿಸಬೇಕು ಮತ್ತು ಎಲ್ಲ ರೀತಿಯಿಂದ ಅಹಂಕಾರ ಅಥವಾ ದುರಹಂಕಾರದಿಂದ ದೂರವಿರಬೇಕು. ಅಹಂಕಾರದಿಂದ ನಾನೇ ಮೊದಲು ಎಂಬ ಪರಿಸ್ಥಿತಿ ಉದ್ಭವಿಸಿ ಸಂಬಂಧ ಮುರಿದು ಬೀಳುವ ಹಂತಕ್ಕೆ ಬರುತ್ತದೆ. ಎಲ್ಲವನ್ನೂ ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸುವ ಗುಣವನ್ನು ಅಳವಡಿಸಿಕೊಳ್ಳಬೇಕು. ಯಾವ ಪತಿ ಪತ್ನಿ ಸಂಬಂಧದಲ್ಲಿ ಅಹಂಕಾರವೆನ್ನುವುದು ಇರುವುದಿಲ್ಲವೋ ಅವರ ವೈವಾಹಿಕ ಜೀವನ ಸುಖವಾಗಿರುತ್ತದೆ. ಇನ್ನು ಮೂರನೆಯದಾಗಿ ತಾಳ್ಮೆ ಅಗತ್ಯ. ಚಾಣಕ್ಯರ ಪ್ರಕಾರ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿ ಇಬ್ಬರು ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಇಬ್ಬರು ತಾಳ್ಮೆಯಿಂದ ಕೆಟ್ಟ ಸಮಯವನ್ನ ಎದುರಿಸಿ ಮುನ್ನಡೆಯಬೇಕು. ಪ್ರತಿಕೂಲ ಸಂದರ್ಭಗಳಲ್ಲಿ ಸಂಯಮ ಕಾಯ್ದುಕೊಳ್ಳದ ಪತಿ ಪತ್ನಿಯರ ನಡುವಿನ ಸಂಬಂಧವು ಮುಂದೆ ಸಾಗಲು ಸಾಧ್ಯವಾಗದೆ ವೈವಾಹಿಕ ಜೀವನದ ಮಾರ್ಗ ಮಧ್ಯದಲ್ಲೇ ಸಂಬಂಧಗಳು ದೂರವಾಗುವುದನ್ನು ಸಾಕಷ್ಟು ನೋಡಬಹುದು. ಇನ್ನು ಚಾಣಕ್ಯ ನೀತಿಯ ಪ್ರಕಾರ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಬೇಡಿ. ಪತಿ ಪತ್ನಿಯ ನಡುವೆ ಅನೇಕ ರೀತಿಯ ವಿಷಯಗಳು ನಡೆಯುತ್ತವೆ. ಒಬ್ಬರಿಗೊಬ್ಬರು ರಹಸ್ಯವಾಗಿಡಬೇಕಾದಂತಹ ವಿಚಾರಗಳು ಇದರಲ್ಲಿ ನಡೆಯುತ್ತದೆ. ಬಲವಾದ ಮತ್ತು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಪತಿ ಮತ್ತು ಪತ್ನಿ ಇಬ್ಬರು ಯಾವುದೇ ಮೂರನೇ ವ್ಯಕ್ತಿ ಅಥವಾ ಇತರ ವ್ಯಕ್ತಿಯೊಂದಿಗೆ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪತಿ ಪತ್ನಿ ಸಂಬಂಧ ಒಂದೇ ರಥದ ಎರಡು ಚಕ್ರಗಳು. ಚಾಣಕ್ಯರು ಹೇಳುವ ಪ್ರಕಾರ ಗಂಡ ಮತ್ತು ಹೆಂಡತಿ ಇಬ್ಬರು ಪರಸ್ಪರ ಪೂರಕವಾಗಿರುತ್ತಾರೆ. ಪತಿ ಪತ್ನಿ ಎಂದರೆ ಒಂದೇ ರಥದ ಎರಡು ಚಕ್ರಗಳಿದ್ದಂತೆ. ಈ ರಥದಲ್ಲಿ ಒಂದು ಚಕ್ರಕ್ಕೆ ಹಾನಿಯಾದರೂ ಅದು ಮುಂದೆ ಸಾಗಲು ಸಾಧ್ಯವಿಲ್ಲ. ಅದೇ ರೀತಿ ಪತಿ ಅಥವಾ ಹೆಂಡತಿಯಲ್ಲಿ ಒಬ್ಬರು ವೈವಾಹಿಕ ಸಂಬಂಧವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಕುಟುಂಬವು ಛಿದ್ರವಾಗಲು ಪ್ರಾರಂಭಿಸುತ್ತದೆ. ಕುಟುಂಬದ ಸಂತೋಷ ಮತ್ತು ಶಾಂತಿಯು ಗಂಡ ಮತ್ತು ಹೆಂಡತಿಯ ನಡುವಿನ ತಿಳುವಳಿಕೆ ಮತ್ತು ಸೌಹಾರ್ದ ಸಂಬಂಧದ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಎಂದು ಚಾಣಕ್ಯ ಹೇಳುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಚಾಣಕ್ಯ ನೀತಿಯ ಈ ನೀತಿಯು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಧನ್ಯವಾದಗಳು.